New Hope TV, your encounter with God. ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ದೇವರ ನಾಮದಲ್ಲಿ ನಾವು ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತೇವೆ. ನನ್ನಂತವೇ ದೇವರು ನಿಮ್ಮನ್ನು ನಮ್ಮನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಸ್ವಾಮಿ ನಮ್ಮನ್ನು ಕಾಯದೇ ಇದ್ದರೆ ಪ್ರಿಯರೇ ಯಾರಿಗೂ ಕಾಯಲಿಕ್ಕೆ ಆಗಲ್ಲ. ಆದರೆ ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ದೇವರು ತನ್ನ ಕಣ್ಣುಗುಡ್ಡೆ ಅಂತ ಇಟ್ಕೊಂಡು ನಮ್ಮನ್ನು ಕಾದು ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಆವರ್ತೆ ಆತನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ವಾಮಿ ಈ ಒಂದು ಸಮಯ ಕೊಟ್ಟದಕ್ಕೆ ಆತನಿಗೆ ಸ್ತೋತ್ರ ಸಲ್ಲಿಸಿ ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ಈ ಒಂದು ದಿನವನ್ನು ನಮಗೆ ತೋರಿಸಿದ್ದಕ್ಕೆ, ನಮ್ಮನ್ನು ಇನ್ನೂ ಜೀವಿತರ ಪಟ್ಟಿದಲ್ಲಿ ಇಟ್ಟದಕ್ಕೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತವಪ್ಪ. ಇನ್ನೊಂದು ಆವರ್ತೆ ಸ್ವಾಮಿ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವೆಲ್ಲ ಸೇರಿ ಬಂದಿದ್ದೇವೆ. ನಿಮ್ಮ ವಾಕ್ಯದಲ್ಲಿ ಜೀವ ಇದೆ ಸ್ವಾಮಿ, ಅದು ನಮಗೆ ಜೀವ ಕೊಡುತ್ತೆ ಕರ್ತನೆ. ಪ್ರತಿನಿತ್ಯ ಪ್ರತಿಯೊಂದು ಹೋರಾಟ ಮೇಲೆ, ಪ್ರತಿಯೊಂದು ಶೋಧನೆ ಮೇಲೆ, ಪ್ರತಿಯೊಂದು ನಮ್ಮ ಕಣ್ಣೀರು ಚಿಂತೆ ಮೇಲೆ ನಮಗೆ ಜಯ ಕೊಟ್ಟು ಜೀವಿಸಲಿಕ್ಕೆ ನಿಮ್ಮ ವಾಕ್ಯ ಸಹಾಯ ಮಾಡುತ್ತೆ. ಅದಕ್ಕೆ ಸ್ತೋತ್ರ. ಇವತ್ತು ಸ್ವಾಮಿ ನಾವು ಸೇರಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮನ್ನು ನಮ್ಮ ಕಣ್ಣುಗಳನ್ನು ತೆರಿಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿಜವಾದ ಮನ್ನಾ ಇವತ್ತು ನಮಗೆ ಸಿಕ್ಕಲಿ ಅಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ತಗೊಂಡ ವಚನ ಜ್ಞಾನೋಕ್ತಿ ಅದ 23ನೇ ಅಧ್ಯಾಯ ಅದ 7ನೇ ವಚನ. ದ ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 23 and verse 7 ಹೀಗೆ ಹೇಳುತ್ತೆ ಅಂದರೆ, ಫಾರ್ ಆ್ಯಸ್ ಅ ಮ್ಯಾನ್ ಥಿಂಕೆತ್ ಇನ್ ಹಿಸ್ ಹಾರ್ಟ್ ಸೋ ಈಸ್ ಹಿ. ಒಬ್ಬ ಮನುಷ್ಯ ತನ್ನ ಮನಸ್ಸಲ್ಲಿ ಏನನ್ನೋ ಒಂದು ನಿರ್ಧಾರ ಮಾಡ್ತಾನೆ ಅಥವಾ ಏನನ್ನೋ ಒಂದು ಆಲೋಚನೆ ಮಾಡ್ತಾನೋ ಅವನು ಹಾಗೇ ಇಡ್ತಾನೆ. ಈಗ ಅನೇಕ ಸರ್ತೆ ನಾವು ಜನರು ಸಿಕ್ಕಿದಾಗ ಅಥವಾ ಹೆಚ್ಚಾದ ಸಮಯದಲ್ಲಿ 10th ಸ್ಟ್ಯಾಂಡರ್ಡ್ ನಮ್ಮ ಮಕ್ಕಳು ಪಾಸ್ ಆದಾಗ ನಾವು ಅವರಿಗೆ ಕೇಳೋದು ಒಂದು ಮಾತೇನೆಂದರೆ, ಮುಂದಕ್ಕೆ ಏನು ಮಾಡಬೇಕಂತ ಇದ್ದೀರಿ, ಮುಂದಕ್ಕೆ ಏನು ಸ್ಟಡಿ ಮಾಡಬೇಕಂತ ಇದ್ದೀರಿ, ಅಥವಾ ನಿಮ್ಮ ಕರಿಯರ್ ಏನಿದೆ ಅಂತ ನಾವು ಅವ್ರಿಗೆ ಕೇಳ್ತೇವೆ. ಯಾಕೆಂದರೆ ಅವರು ಸ್ಕೂಲಲ್ಲಿ ಇರಬೇಕಾದ್ರೆ, ಚಿಕ್ಕವರು ಇರಬೇಕಾದ್ರೆ ಅಷ್ಟು ಅವರು ಪ್ಲ್ಯಾನ್ ಮಾಡಿ ಇರೋದಿಲ್ಲ ಏನು ಮುಂದಕ್ಕೆ ಹೋಗಬೇಕಂತ. ಬಟ್ ಅವ್ರದ್ದು SSC 10th ಗ್ರೇಡ್ ಬಂದ ತಕ್ಷಣ, 12th ಗ್ರೇಡ್ ಬಂದ ತಕ್ಷಣ ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ ಅವ್ರು. ಏನಂದರೆ, ನನ್ನ ಲೈಫಲ್ಲಿ ನಾನು ಇದೇ ಕರಿಯರ್ ತಗೊಳ್ತಾನೆ, ನನ್ನ ಲೈಫಲ್ಲಿ ನಾನು ಇದೇ ಸ್ಟಡೀಸನ್ನು ನಾನು ಪರ್ಸ್ಯೂ ಮಾಡ್ತಾನೆ, ನಾನು ಇದೇ ಆಗಬೇಕು, ನಾನೊಂದು ಡಾಕ್ಟ್ರು ಆಗಬೇಕು, ಅಥವಾ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು, ಅಥವಾ ಒಂದು ಪೈಲಟ್ ಆಗಬೇಕು, ಅಥವಾ ನಾನು ಏರ್ಫೋರ್ಸ್ಗೆ ಹೋಗಬೇಕು, ಏನೋ ಒಂದು ಅವ್ರ ಆಲೋಚನೆ ಮಾಡಿರ್ತಾರೆ. ಪ್ರಿಯರೇ, ಯೋಚನೆಗಳು ನಮಗೆ ಅನೇಕ ಬರುತ್ತೆ. ಆದರೆ ನಾವದು ಯೋಚನೆಗಳನ್ನು ಇಷ್ಟೋ ಸರ್ತೆ ಅದನ್ನು ನಾವು ಗಮನಿಸ್ತೇವೆ ಅಥವಾ ನಾವು ಅದನ್ನು ಬಿಟ್ಟು ಕೊಡ್ತೇವೆ. ನಮ್ಮ ಆಲೋಚನೆ ಇವತ್ತು ಹೇಗಿದೆ? ವಾಟ್ ಡು ವಿ ಥಿಂಕ್? ವಾಟ್ ಡು ವಿ ಡಿಟರ್ಮೈನ್ ಟು ಡು? ನಮ್ಮ ಒಂದು ವಿಲ್ ಪವರ್ ಹೇಗೆ ಇದೆ? ಕೆಲವರು ನಾನು ನೋಡಿದ್ದೇನೆಂದರೆ, ತಂದೆ ತಾಯಿ ಈ ಒಂದು ಕರಿಯರನ್ನು ನೀನು ಪರ್ಸ್ಯೂ ಮಾಡಂತ ಹೇಳಿದ ತಕ್ಷಣ ಅವರು ಆ ಒಂದು ಲೈನ್ ತಗೊಳ್ಳೋ ಯೋಚನೆ ಮಾಡ್ತಾರೆ. ಕೆಲವರು ಫ್ರೆಂಡ್ಸ್ ಬಂದು, ಇಲ್ಲಪ್ಪ ಅದನ್ನು ಯಾಕೆ ತಗೊಳ್ತೀಯಾ, ಅದು ಬೇಡ, ನಾವೆಲ್ಲ ಈ ಲೈನ್ ತಗೊಂಡಿದ್ದೇವೆ, ಈ ಸ್ಟ್ರೀಮನ್ನು ನಾವು ತಗೊಂಡಿದ್ದೇವೆ ಅಂದ ತಕ್ಷಣ ಇದನ್ನು ಬಿಡ್ತವೆ, ಅದದ್ದು ಯೋಚನೆ ಮಾಡ್ತೇವೆ. ಮತ್ತು ಕೆಲವರು ಬಂದು ಹೇಳ್ತಾರೆ ಏನಂದರೆ, ಇಲ್ಲ ನೀನು ಇದು ಏನು ತಗೊಂಡಿದ್ಯಲ್ಲ ಇದಕ್ಕೆ ಫ್ಯೂಚರ್ ಇಲ್ಲ, ಇದಕ್ಕೆ ನಿಮಗೆ ಪ್ರಾಸ್ಪೆಕ್ಟ್ಸ್ ಇಲ್ಲ, ಹಾಗೆ ಹೇಳಿದ ತಕ್ಷಣ ಮತ್ತು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಆದರೆ ಪ್ರಿಯರೇ, ಇವತ್ತು ನಾವು ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೇವೋ, ವಾಟ್ ಆರ್ ವಿ ಡಿಟರ್ಮೈನ್ ಟು ಡೂ ಇನ್ ಅವರ್ ಹಾರ್ಟ್ಸ್, ನಾವು ಏನನ್ನು ಯೋಚನೆ ಮಾಡ್ತೇವೋ ಹಾಗೆ ನಾವು ಮಾಡಿ ತೋರಿಸ್ತೇವೆ. ಬಿ ಡಿಟರ್ಮೈನ್ ಇನ್ ಅವರ್ ಹಾರ್ಟ್ಸ್. ಅದೇ ಒಂದು ಕತೆ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ಲೆಟ್ಸ್ ರೀಡ್ ಫ್ರಮ್ ದ ಗಾಸ್ಪಲ್ಸ್ ಆಫ್ St. Mark chapter 5 verse 25 onwards. And a certain woman which had an issue of blood for 12 years had suffered many things of many physicians and had spent all that she had and was nothing bettered but rather grew worse. When she had heard of Jesus, came in the press behind and touched his garment, for she said, if I may touch but his clothes I shall be whole. ಇದು 28ನೇ ವಚನವನ್ನು ನಾವು ಧ್ಯಾನ ಕೊಟ್ಟು ಕೇಳ್ಕೊಳ್ಳುವ. ಏನೆಂದರೆ, ದೇವರ ವಾಕ್ಯ ಹೇಳುತ್ತೆ, ಫಾರ್ ಶಿ ಸೆಡ್, ಇಫ್ ಐ ಮೇ ಟಚ್ ಬಟ್ ಹಿಸ್ ಕ್ಲೋತ್ಸ್ ಐ ಶಾಲ್ ಬಿ ಹೋಲ್. ಈಗ ಅವಳು ಒಂದು ನಿರ್ಧಾರ ಮಾಡಿದ್ದಾಳೆ. Here we see the determination, the commitment, the
ಥಾಟ್ ದಟ್ ಶಿ ಹ್ಯಾಸ್ ಇನ್ ಅ ಮೈಂಡ್, ದ ಥಿಂಗ್ ದಟ್ ವಾಸ್ ಗೋಯಿಂಗ್ ಆನ್ ಇನ್ ಅ ಹಾರ್ಟ್. ಅವಳು ಏನನ್ನು ಆಲೋಚನೆ ಮಾಡಿದಳೆ? ಅವಳ ವಿಷಯದಲ್ಲಿ ನಾವು ನೋಡ್ತವೇನೆಂದರೆ, ಶಿ ಈಸ್ ಅ ಸಿಕ್ ವುಮನ್. ಅವಳಿಗೆ ಹುಷಾರಿಲ್ಲ 12 ವರ್ಷದಿಂದ ಪ್ರಿಯರೇ. ಫಾರ್ ದ ಪಾಸ್ಟ್ 12 years ಅವಳಿಗೆ ಹುಷಾರಿಲ್ಲ. ಶಿ ಈಸ್ ವೀಕ್, ಶಿ ಈಸ್ ವೋನ್ ಔಟ್, ಶಿ ಈಸ್ ಟಯರ್ಡ್, ಶಿ ಈಸ್ ಆಲ್ ಅಲೋನ್. ಯಾರೂ ಇಲ್ಲ. ಅಂಥ ಸಮಯದಲ್ಲಿ ಅವಳು ಒಬ್ಬಳೇ ಇದ್ಕೊಂಡು ಶಿ ಡಿಟರ್ಮೈನ್ಸ್ ಇನ್ ಅವರ್ ಹಾರ್ಟ್. ಪ್ರಿಯರೇ, ಇವತ್ತು ನೀವು ನಾನು ಮಾತಿಗೆ ನಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡ್ತವ, ನಾವು ಯೋಚನೆ ಮಾಡಿದ ಸಂಗತಿಗಳನ್ನು ಬದಲಾವಣೆ ಮಾಡ್ತವ. ಪ್ರಿಯರೇ, ಇವತ್ತು ನಾವು ಈ ರಕ್ತ ಕುಸುಮ ಸ್ತ್ರೀದಂಗೆ ಇಫ್ ವಿ ಡಿಟರ್ಮೈನ್, all that she said is, no matter what it is, ಏನೇ ಬಂದರೂ, ಎಂಥ ಹೋರಾಟ ಬಂದರೂ ಸಹ ನಾನು ಯೇಸು ಸ್ವಾಮಿಯ ಗೊಂಡೆಯನ್ನು ತೀರ್ತಾನೆ. ದಿಸ್ ವಾಸ್ ಹರ್ ಡಿಟರ್ಮಿನೇಷನ್. ಇವತ್ತು ನಾವು ನೋಡ್ತವೇನೆಂದರೆ, ಒಂದು ಸಣ್ಣ ಸಂಗತಿ ಆದ ತಕ್ಷಣ ವಿ ಚೇಂಜ್ ವಾಟ್ ವಿ ಹ್ಯಾವ್ ಥಾಟ್, ವಿ ಚೇಂಜ್ ವಾಟ್ ವಿ ಹ್ಯಾವ್ ಡಿಟರ್ಮೈನ್ಡ್. ಬಟ್ ಇಫ್ ಯು ಆ್ಯಂಡ್ ಐ ಹ್ಯಾವ್ ಡಿಟರ್ಮೈನ್ಡ್ ಟು ಟಚ್ ಜೀಸಸ್, ನಮ್ಮ ಎಲ್ಲ ಸಮಸ್ಯೆಯಲ್ಲಿ ನಾವೊಂದು ಆಲೋಚನೆ ಮಾಡಿದ್ದೇವೆ, ಈ ಸಮಸ್ಯೆಗೆ ಉತ್ತರ ಅವರಲ್ಲ, ಈ ಸಮಸ್ಯೆಗೆ ಉತ್ತರ ಇವರಲ್ಲ. ಇವಳು ಎಲ್ಲ ಕಡೆ ಹೋಗಿದ್ದಾಳೆ, ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿದ್ದಾಳೆ, ಇದ್ದ ಶಕ್ತಿ ಎಲ್ಲ ಕಳ್ಕೊಂಡಿದ್ದಾರೆ. ಆದರೆ ಕಡೆಗೆ ಒಂದು ಆಲೋಚನೆ ಅವಳು ಮಾಡಿದ್ಲೇನೆಂದರೆ, ಐ ವಿಲ್ ಟಚ್ ದ ಹೆಮ್ ಆಫ್ ದ ಗಾರ್ಮೆಂಟ್ ಆಫ್ ಜೀಸಸ್ ಆ್ಯಂಡ್ ಐ ವಿಲ್ ಬಿ ಹೀಲ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಸಿಕ್ನೆಸ್ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್, lack is not an excuse, the people around us is not an excuse, but the determination in our heart, I will see Jesus, I will touch Jesus, I will hear the voice of Jesus, I will do what God wants me to do. ಈ ಒಂದು ಛಲ ಪ್ರಿಯರೇ ನಮ್ಮಲ್ಲಿ ಇದ್ದರೆ, ಅವಳಿಗೆ ಏನಾಯ್ತೆಂದರೆ, ಅದದು ನೆಕ್ಸ್ಟ್ ವಚನನೇ ನಾವು ಓದ್ಕೊಳ್ಳೋ, ಶಿ ಡಿಟರ್ಮೈನ್ಸ್ ಇನ್ ಅ ಹಾರ್ಟ್ ದಟ್ ಶಿ ಈಸ್ ಗೋಯಿಂಗ್ ಟು ಟಚ್ ಜೀಸಸ್. ವೆನ್ ಶಿ ಹರ್ಡ್ ಆಫ್ ಜೀಸಸ್ ಕೇಮ್ ಇನ್ ದ ಪ್ರೆಸ್ behind and touched his garment, for she said, if I may touch but his clothes, I shall be whole. And straightway the fountain of her blood was dried up, and she felt in her body that she was healed of the plague. Hallelujah, hallelujah, hallelujah. ಪ್ರಿಯರೇ, ಅವಳು ಇಷ್ಟು ವರ್ಷದಿಂದ ಕಷ್ಟಪಟ್ಟಿದ ಮೇಲೆ ಅವಳ ಒಂದು ಮನಸ್ಸಲ್ಲಿ ಬಂದ ಆಲೋಚನೆ ಏನೆಂದರೆ, ಆ್ಯಸ್ ಅ ಮ್ಯಾನ್ ಡಿಸೈಡ್ಸ್ ಇನ್ ಹಿಸ್ ಹಾರ್ಟ್, ಆ್ಯಸ್ ಅ ಮ್ಯಾನ್ ಥಿಂಕೆತ್ ಇನ್ ಹಿಸ್ ಹಾರ್ಟ್, ಸೋ ಈಸಿ ಅಂತ ನಾವು ವಚನ ನೋಡಿದ್ದೇವೆ. ಜ್ಞಾನೋಕ್ತಿ ಅದ 23ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡಿದ್ದೇನೆಂದರೆ, ಶಿ ಥಾಟ್ ಇನ್ ಅ ಹಾರ್ಟ್ ದ್ಯಾಟ್ ಇಫ್ ಐ ಟಚ್ ದಿಸ್ ಜೀಸಸ್ ಆಫ್ ನ್ಯಾಜರೇತ್, ಈ ನಜರೇತಿನ ಯೇಸುವನ್ನು ನಾನು ಮುಟ್ಟಿದರೆ ನನಗೆ ಖಂಡಿತವಾಗಿ ವಾಸಿಯಾಗುತ್ತೆ ಅಂತ ಆಲೋಚನೆ ಮಾಡಿ ಅವಳು ಬಂದು ಮುಟ್ಟಿದ್ದು ಪ್ರಿಯರೇ, ಇಮ್ಮಿಡಿಯೇಟ್ಲಿ ಶಿ ಫೆಲ್ಟ್ ದಟ್ ದ ಪ್ಲೇಗ್ ಹ್ಯಾಸ್ ಲೆಫ್ಟ್ ಹರ್. ಇವತ್ತು ನಮ್ಮ ಮನಸ್ಸಲ್ಲಿ ಆ ಒಂದು ಡಿಟರ್ಮಿನೇಷನ್ ಇದೆನಾ, ಆ ಒಂದು ಆಲೋಚನೆ ಇದೆನಾ? ನಾವು ಅಲ್ಲಿ ಹೋಗ್ತವೆ, ಇಲ್ಲಿ ಹೋಗ್ತವೆ, ಇವರನ್ನು ಹಿಡಿತಾರೆ, ಅವರನ್ನು ಹಿಡಿತವೆ. ಆದರೆ ಪ್ರಿಯರೇ, ಯೇಸು ಸ್ವಾಮಿಯನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ಏನು ಮನಸ್ಸಲ್ಲಿ ಯೋಚನೆ ಮಾಡಿದೆವು, ಶಿ ಡಿಟರ್ಮೈನ್ಡ್ ಇನ್ ಅ ಹಾರ್ಟ್ ದ್ಯಾಟ್ ಶಿ ವಿಲ್ ಬಿ healed. All that I have to do is, no matter what the obstacle is, ನನ್ನ ಮುಂದೆ ಬರುವ ಯಾವುದೇ ಒಂದು ಅಡಚಣೆ ಇರ್ಬೋದು, ಯಾವುದೇ ಒಂದು ಹಿಂಡ್ರೆನ್ಸ್ ಇರ್ಬೋದು, ನಾನು ಅದರ ಮುಖ ನೋಡೋದಿಲ್ಲ, ಬಟ್ ಐ ವಿಲ್ ಟಚ್ ದ ಹೆಮ್ ಆಫ್ ದ ಗಾರ್ಮೆಂಟ್. ಇನ್ನೊಬ್ಬ ಮನುಷ್ಯ ಹಾಗೆ ತೀರ್ಮಾನ ಮಾಡಿದ. ಅವನು ಯಾರೆಂದರೆ, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಲೂಕ್ಸ್ ಚಾಪ್ಟರ್ 19 verse 1 onwards. And Jesus entered and passed through Jericho, and behold, there was a man named Zacchaeus, which was the chief among the publicans, and he was rich. And he sought to see Jesus, who he was, and could not from the press, because he was a little stature. And he ran before and climbed up into a sycamore tree to see him, for he was to pass that way. ಇಲ್ಲಿ ಇನ್ನೊಬ್ಬ ಮನುಷ್ಯ ಇದ್ದಾನೆ. ಅಲ್ಲಿ ನಾವು ಆ ಸಹೋದರಿಯನ್ನು ನೋಡಿದ್ರೆ ಏನಂದರೆ, she determined in her heart to touch Jesus. But here is another man who determines to see Jesus. Hallelujah. ಪ್ರಿಯರೇ, ಇವತ್ತು ನಮಗೆ ಆ ದಾಹ ಇದೆನಾ, ನಮಗೆ ಆ ಛಲ ಇದೆನಾ, ನಮಗೆ ಅದು ಆಸೆ ಇದೆನಾ? ನಾವು ಮನಸ್ಸಲ್ಲಿ ಅದನ್ನು ಯೋಚನೆ ಮಾಡಿದ್ದೇವೆ ಏನೆಂದರೆ, ನಾನು ನನ್ನ ದೇವರನ್ನು ನೋಡಬೇಕು, ನಾನು ಅವರ ಸನ್ನಿಧಿಯಲ್ಲಿ ಇರಬೇಕು, ನಾನು ಅವರ ಸ್ವರವನ್ನು ಕೇಳಬೇಕು, ನಾನು ಅವರ ಟಚ್ಚನ್ನು ಫೀಲ್ ಮಾಡಬೇಕು, ಅವರು ನನ್ನ ಹತ್ರ ಮಾತಾಡಬೇಕು, ಐ ಮಸ್ಟ್ ಸಿ ಜೀಸಸ್ ಅಂತ ಈ ಛಲ ನಮಗೆ ಇದೆನಾ ಪ್ರಿಯರೇ? ಮೊದಲನೇದಾಗಿ ನಾವು ನೋಡಿದೆ, ವೆನ್ ಶಿ ಡಿಟರ್ಮೈನ್ ದಟ್ ಶಿ ವಾಂಟ್ಸ್ ಟು
touched Jesus, there was a miracle. ಅಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ಒಂದು ಅದ್ಭುತ ಆಯ್ತು. ಏನೆಂದ್ರೆ ಅವಳು ಯೇಸು ಸ್ವಾಮಿಯನ್ನು ಮುಟ್ಟಿದ ತಕ್ಷಣ ಅವಳಿಗೆ ರೋಗ ವಾಸಿ ಆಯಿತು ಪ್ರಿಯರೇ. ಇಲ್ಲಿ ಜಕ್ಕಾಯನ ಬಗ್ಗೆ ನಾವು ನೋಡ್ತೇವೇನೆಂದ್ರೆ ಅವನು ಕೇಳಲ್ಪಟ್ಟ ಅಂದರೆ ಯೇಸು ಸ್ವಾಮಿ ಅಲ್ಲಿ ಬರ್ತಾ ಇದ್ದಾರೆ ಅಂತ. ಅವನು ಕುಳ್ಳಾಗಿದ್ದ. ಇನ್ನೊಂದು ನನ್ನ ಒಂದು ಅಭಿಪ್ರಾಯ ಏನೆಂದರೆ ಯಾರೂ ಅವನನ್ನು ಇಷ್ಟಪಡ್ತಾ ಇರಲಿಕ್ಕಿಲ್ಲ. ಯಾಕೆಂದರೆ ಅವ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಟ್ಯಾಕ್ಸ್ ಕಲೆಕ್ಟರ್ಗೆ ಯಾರೂ ಇಷ್ಟಪಡೋದಿಲ್ಲ. ಯಾಕೆಂದರೆ ಅವರು ಜನರನ್ನು ಅದು ಸುಳಿಗೆ ಮಾಡ್ತಾರೆ, ಅವರಿದ್ದ ಎಕ್ಸ್ಟ್ರಾ ಕಾಸು ತಗೊಳ್ತಾರೆ, ಓಕೆ, ರೂಡಾಗಿ ಇಡ್ತಾರೆ, ಮತ್ತು ಅವರ ಜೊತೆ ಚೆನ್ನಾಗಿ ವ್ಯವಹಾರ ಮಾಡೋದಿಲ್ಲ. ಅದಕ್ಕೆ ನೋಬಡಿ ಯೂಸ್ ಟು ಲೈಕ್ ಝಕ್ಕಿಯಸ್, ಬಟ್ ಹೀ ವಾಸ್ ಅ ಶಾರ್ಟ್ ಮ್ಯಾನ್. ದ್ಯಾಟ್ ಡಿಡ್ಂಟ್ ಸ್ಟಾಪ್ ಹಿಮ್. ಅವನು ಕುಳ್ಳಾಗಿದ್ರು ಸಹ ಆ ಒಂದು ಆಬ್ಸ್ಟಿಕಲ್ ಅವನನ್ನು ನಾನು ಯೇಸುವನ್ನು ನೋಡಬೇಕು ಅಂತ ಏನೊಂದು ಮನಸ್ಸು ಮಾಡಿದಲ್ಲ, ಅದನ್ನು ಅದು ಅಡಚಣೆ ಅವನಿಗೆ ಆಗಿಲ್ಲ ಪ್ರಿಯರೇ. ಏನು ಮಾಡಿದ? ಅಲ್ಲಿ ಇರುವ ಸಿಕೊಮರ್ ಟ್ರೀ, ಆಲದ ಮರವನ್ನು ಅವನು ಏರಿದ. Do we have the determination to see our God today? ಇವತ್ತು ನಾನು ಸ್ವಾಮಿಯನ್ನು ನೋಡಬೇಕು, ನಾನು ಪ್ರಾರ್ಥನೆ ಮಾಡ್ತಾನೆ, ನನ್ನ ಸ್ವಾಮಿಯನ್ನು ನಾನು ಕಂಡ್ಕೊಳ್ತಾನೆ. ಯಾರಿದು? ಹೂ ಇಸ್ ದಿಸ್ ಜೀಸಸ್ ಆಫ್ ನ್ಯಾಜರೆತ್? ಇವನ ಬಗ್ಗೆ ನಾನು ಇಷ್ಟೊಂದು ಕೇಳಿದೆನಲ್ಲ, ಇಷ್ಟೊಂದು ಅದ್ಭುತ ಕಾರ್ಯ ಮಾಡ್ತಾರಲ್ಲ, ಯಾರೇ ಯೇಸು ಸ್ವಾಮಿ ಬಳಿಗೆ ಹೋದರೆ ತಿರುಗಿ ಹಾಗೆ ಬರುವುದೇ ಇಲ್ಲ ಅಂತ ಎಲ್ಲ ವಿಷಯ ಜಕ್ಕಾಯ ಕೇಳಿದ. ಅದಕ್ಕೆ ಅವನು ತೀರ್ಮಾನ ಮಾಡಿದ್ದೇನೆಂದರೆ, ಯಾರು ನನ್ನ ನೋಡಿ ನಕ್ರೂ ನಗಲಿ, ಯಾರು ನನಗೆ ಹಾಸ್ಯ ಆದರೂ ಮಾಡಲಿ, ಓ ಇವ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ಕೊಂಡು ಇವತ್ತೊಂದು ಮರ ಹತ್ತಿದ್ದಾನೆ ಆದರೂ ಅಂದ್ಕೊಳ್ಳಿ, ಏನೇ ಆಗಲಿ, ಬಟ್ ಐ ಆಮ್ ಗೋಯಿಂಗ್ ಟು ಕ್ಲೈಂಬ್ ದಿಸ್ ಟ್ರೀ ಟು ಸಿ ಜೀಸಸ್. ಹಲ್ಲೆಲೂಯಾ. ಅಷ್ಟೇ ಅಲ್ಲ ಪ್ರಿಯರೇ, ಅವನಿಗೆ ಅಲ್ಲಿ ಆದದ ಆಶೀರ್ವಾದ ಮುಂದಿನ ವಚನದಲ್ಲಿ ನಾವು ನೋಡ್ತಾ ಏನೆಂದರೆ, ಜೀಸಸ್ ಸೆಡ್ ದಟ್ ನಾನು ನಿನ್ನ ಮನೆಗೆ ಬರ್ತಾನೆ, ಐ ವಿಲ್ ಕಮ್ ಟು ಡೈನ್ ವಿತ್ ಯು. ಎಂಥ ಒಂದು ಆಶೀರ್ವಾದ ಪ್ರಿಯರೇ. ವೆನ್ ವಿ ಹ್ಯಾವ್ ಡಿಸೈಡೆಡ್ ಇನ್ ಅ ಹಾರ್ಟ್ ಟು ಡೂ ಸಮಥಿಂಗ್ ಫಾರ್ ಗಾಡ್, ದೇವರಿಗೋಸ್ಕರ ನಾವು ಏನೋ ಒಂದು ಮಾಡಲಿಕ್ಕೆ ಯೋಚನೆ ಮಾಡಿದರೆ, ಏನೋ ಒಂದು ದೃಢವಾದ ನಿರ್ಧಾರ ನಾವು ತಗೊಂಡಿದ್ರೆ ಪ್ರಿಯರೇ, ನಮ್ಮ ತಂದೆಯಾದ ದೇವರು ಅದನ್ನು ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ತಕ್ಕಂಗೆ ಅವ್ರು ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ. ಏನಾಯಿತು? ಇಷ್ಟು ಜನ ಅಲ್ಲಿ ಇದ್ರೂ ಸಹ ಯೇಸು ಸ್ವಾಮಿ ಬಂದು ಆ ಮರ ಕಲೆಗೆ ನಿಲ್ತು ಜಕ್ಕಾಯನ್ಗೆ ಹೇಳ್ತಾನೆ, ಕಲೆಗೆ ಬಾ, ಇವತ್ತು ನಾನು ನಿನ್ನ ಮನೆಗೆ ಬರ್ತಾನೆ. ವಾಟ್ ಅ ಬ್ಲೆಸ್ಸಿಂಗ್, ವಾಟ್ ಅ ಬ್ಲೆಸ್ಸಿಂಗ್. ಮುಂದಕ್ಕೆ ನಾವು ನೋಡುವ ಜಕ್ಕಾಯನಲ್ಲಿ ಏನು ಮಾಡ್ತಾನೆ ಅಂತ 6ನೇ ಅಧ್ಯಾಯಕ್ಕೆ ನಾವು ನೋಡುವ. ಆ್ಯಂಡ್ ಹೀ ಮೇಡ್ ಹೇಸ್ಟ್ ಆ್ಯಂಡ್ ಕೇಮ್ ಡೌನ್ ಆ್ಯಂಡ್ ರಿಸೀವ್ಡ್ ಹಿಮ್ ಜಾಯ್ಫುಲಿ. ಆ್ಯಂಡ್ ವೆನ್ they saw it, they all murmured, saying that he was gone to be guest with a man that is a sinner. And Zacchaeus stood and said unto the Lord, Behold, Lord, the half of my goods I give to the poor, and if I have taken anything from any man by false accusation, I restore him fourfold. This is what he decided. When Zacchaeus had an encounter with the Lord Jesus, ಜಕ್ಕಾಯನು ಯಾವಾಗ ಯೇಸು ಸ್ವಾಮಿಯ ಜೊತೆ ಅನ್ಯೋನ್ಯತೆ ಆಯಿತೋ, ಯೇಸು ಸ್ವಾಮಿ ಅವನನ್ನು ನೋಡಿ ಗುರುತಿಸಿ ನಿನ್ನ ಮನೆಗೆ ನಾನು ಬರ್ತಾನೆ ಹೇಳಿದ ತಕ್ಷಣ ಯೇಸು ಸ್ವಾಮಿ ಅವನಿಗೆ ಏನೂ ಹೇಳಿಲ್ಲ. ನೀನೊಬ್ಬ ಪಾಪಿ, ನೀನು ಬಡ ಜನರ ಕಾಸು ತಿಂದಿದೀಯಾ, ನೀನು ಈ ಥರ ಆ ಥರ ಅಂತ ಯೇಸು ಸ್ವಾಮಿ ಅವನಿಗೆ ಏನೂ ಹೇಳಿಲ್ಲ ಪ್ರಿಯರೇ. ಅವನಿಗೆ ಹೇಳಿದಿಷ್ಟೇ ಅಂದರೆ, ಇವತ್ತು ನಾನು ನಿನ್ನ ಮನೆಗೆ ಬರ್ತಾನೆ. ಅಲ್ಲಿ ಇದ್ದ ಜನರಿಗೆ ಎಲ್ಲರಿಗೆ, ಅಯ್ಯೋ ಇವನೊಬ್ಬ ಪಾಪಿ, ಇವ ಕೆಟ್ಟ ಮನುಷ್ಯ, ಇವನ್ ನರಕಕ್ಕೆ ಹೋಗಬೇಕು. ನಾವು ಹಾಗೆ ತಾನೇ ಯೋಚನೆ ಮಾಡ್ತೇವೆ. ಯೇಸು ಸ್ವಾಮಿ ಬಳಿಗೆ ಇಷ್ಟೋ ಕೆಟ್ಟ ಜನರು, ಓಕೆ, ಅಭ್ಯಾಸದಲ್ಲಿರೋ ಜನರು, ಕೊಳೆಗಾರಕರು, ಕಳ್ಳರು, ವ್ಯಭಿಚಾರಿ ಮಾಡಿದ ಜನರು, ಇವರೆಲ್ಲ ಯೇಸು ಸ್ವಾಮಿ ಬಳಿಗೆ ಬಂದಾಗ ಯೇಸು ಸ್ವಾಮಿ ಅವರ ಪಾಪವನ್ನು ಕ್ಷಮಿಸಿ ಅವ್ರು ಮಾಡಿದ ಎಲ್ಲ ಸಂಗತಿಯನ್ನು ಮರೀತಾರೆ. ಆದರೆ ನಾವು ಮನುಷ್ಯರು ನೋಡಿ, ಅವರು ನಮ್ಮ ಕಣ್ಣು ಮುಂದೆ ಬಂದಾಗೆಲ್ಲ ಅವ್ರು ಮಾಡಿದ ತಪ್ಪನ್ನು ನಾವು ನೆನಪಿಟ್ಕೊಳ್ತೇವೆ. ಆದರೆ ಅದು ಏನೇ ಅವನ ಬಗ್ಗೆ ಜನ ಯೋಚನೆ ಮಾಡಿದ್ರು, ಎಲ್ಲರೂ ಕಿರಿಕಿರಿ ಮಾಡಿದ್ರು. ದೇ ಆಲ್ ಸ್ಟಾರ್ಟೆಡ್ ಮರ್ಮರಿಂಗ್, ದೇ ಸ್ಟಾರ್ಟೆಡ್ ಟಾಕಿಂಗ್ ದಟ್ ವೈ ಇಸ್ ಜೀಸಸ್ ಗೋಯಿಂಗ್ ಟು ವಿಸಿಟ್ ಹಿಸ್ ಹೌಸ್, who is a sinner ಅಂತ ಹೇಳಿದಾಗ he says I will come to your house. ಅವಾಗ what Zacchaeus in all his heart determines is, ನಾನು ಏನೇನು ತಗೊಂಡಿದ್ದನೋ, ನಾನು ಜನರಿಂದ ಮೋಸ ಮಾಡಿ ಏನೇನು ತಗೊಂಡಿದ್ದನೋ ಅದಕ್ಕೆ 4ರಷ್ಟು ತೀರ್ಮಾನ ಮಾಡ್ತೇನೆ. ದಿಸ್ ಈಸ್ ವಾಟ್ ಅ ಮ್ಯಾನ್ ಥಿಂಕ್ಸ್ ಇನ್ ಹಿಸ್ ಹಾರ್ಟ್ ಆ್ಯಂಡ್ ದಿಸ್ ಈಸ್ ವಾಟ್ ಅ ಮ್ಯಾನ್ ಡಿಟರ್ಮೈನ್ಸ್ ಇನ್ ಹಿಸ್ ಹಾರ್ಟ್. ಪ್ರಿಯರೇ, ದಿಸ್ ಈಸ್ ಟೋಟಲ್ ಕನ್ವಿಕ್ಷನ್ ದಟ್ ಹಸ್ ಕಮ್ ಅಪಾನ್ ಹಿಮ್. ಅವನಿಗೆ ಗೊತ್ತಿದೆ, ಜಕ್ಕಾಯನ್ಗೆ ಗೊತ್ತಿದೆ, ತಾನು ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ. ಆದರೆ ಸಹ ಅವನು ತನ್ನ ಕೆಟ್ಟತನವನ್ನು ಬಿಟ್ಟು ಕೊಟ್ಟಿಲ್ಲ.
ಯಾವಾಗ ಯೇಸು ಸ್ವಾಮಿ ಅವರ ಮನೆಗೆ ಹೋಗ್ತಾನೋ, ವೆನ್ there was an encounter with Jesus, Zacchaeus had an encounter with Jesus. That was the time he says that I am sorry. ನಾನು ಏನು ಮಾಡಿದ್ದಾನೆ, ನನ್ನನ್ನು ಕ್ಷಮಿಸು. ನಾನು ಯಾರ್ಯಾರಿಂದ ಏನೇನು ತಗೊಂಡಿದ್ದಾನಲ್ಲ, ಐ ಆಮ್ ರೆಡಿ ಟು ಗಿವ್ ಇಟ್ ಬ್ಯಾಕ್ ಟು ದೆಮ್. ಹಾಲೆಲೂಯ, ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಅಂಥದ್ದೇ ಇನ್ನೊಬ್ಬ ಅರಸ ಇದ್ದ. ಅವನ ವಿಷಯದಲ್ಲಿ ನಾವು ಎರಡನೇ ಅರಸನ ಪುಸ್ತಕ, 2 Kings chapter 20, 2ನೇ ಅರಸನ ಪುಸ್ತಕ ಅದರ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇನ್ ದೋಸ್ ಡೇಸ್ ವಾಸ್ Hezekiah sick unto death, and the prophet Isaiah, the son of Amos, came to him and said unto him, Thus saith the Lord, set thine house in order, for thou shalt die and not live. Then he turned his face to the wall and prayed unto the Lord, saying, I beseech thee, O Lord, remember now how I have walked before thee in truth and with the perfect heart, and have done that which is good in thy sight. And Hezekiah wept. ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ, ಅರಸನಾದ ಹೆಜ್ಕಿಯನಿಗೆ ಏನೋ ಒಂದು ರೋಗ ಬರ್ತಿದ್ದಾರೆ. ಅವಾಗ ಪ್ರವಾದಿಯಾದ ಯೆಶಾಯನು ಅವನಿಗೆ ಬಂದು ಹೇಳ್ತಾನೆ ಅಂದರೆ, ನೀನು ಯು ವಿಲ್ ನಾಟ್ ಲೀವ್ ಬಟ್ ಯು ವಿಲ್ ಡೈ. The minute somebody says, when the doctor's reports say that you are in a serious condition, ನಿಮ್ಮ ಕಂಡೀಷನ್ ಸೀರಿಯಸ್ ಆಗಿದೆ, ಅಥವಾ ನಮ್ಮ ನೆಂಟರಿಸ್ತರನು, ನಮ್ಮ ಸಮೀಪ ಇದ್ದವರನು, ನಮ್ಮ ಸಂಗಡ ಇದ್ದವರ ಬಗ್ಗೆ ರಿಪೋರ್ಟ್ ಬರುತ್ತೇನೆಂದರೆ, ನಿಮಗೆ ಕೆಲವೇ ವಾರ ಇದೆ ಅಥವಾ ಕೆಲವೇ ತಾಸಿದೆ ಅಂತ ನಮಗೆ ಹೇಳಿದಾಗ ನಾವು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ತೇವೆ? ವಾಟ್ ವಿ ಥಿಂಕ್ ಇನ್ ಅವರ್ ಹಾರ್ಟ್ ಈಸ್ ವಿ ಗಿವ್ ಅಪ್. ನಾವು ಅದನ್ನು ಬಿಟ್ಟು ಕೊಡ್ತೇವೆ. ನಾವು ಏನು ಹೇಳ್ತೇವೆನೆಂದರೆ, ಇಟ್ ಈಸ್ ಫಿನಿಶ್ಡ್, ಡಾಕ್ಟರ್ಸ್ ಹ್ಯಾವ್ ಗಿವನ್ ಅಪ್ ಹೋಪ್. ಕೆಲವು ದಿನಗಳ ಹಿಂದೆ ಒಬ್ಬರು ನಮ್ಮ ಪರಿಚಯ ಇದ್ದವರು, ಅವ್ರು ತುಂಬ ಸೀರಿಯಸ್ ಆಗಿದ್ರು. ಅವರು ಬದುಕ್ತಾರೋ ಇಲ್ಲೋ ಅಂತ ಪರಿಸ್ಥಿತಿದಲ್ಲಿದ್ದರು. ಆವಾಗ ಡಾಕ್ಟರ್ಸ್ ಅವ್ರಿಗೆ ಹೇಳ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ಗೆ ಏನೆಂದರೆ 95% ಅವರ ಪ್ರಾಣ ಹೋಗಿದೆ, ಓನ್ಲಿ 5% ಉಳಿದಿದೆ. ಬರೀ 5% ಉಳಿದಿದೆ ಅಂತ ಹೇಳಿದಾಗ ಆ ಕುಟುಂಬದವ್ರು ಏನು ಮಾಡ್ತಾ ಇದ್ರು ಅಂದರೆ, ಇನ್ನೂ 5% ಇದೆಯಲ್ಲ, ಲೆಟ್ ಅಸ್ ಫೈಟ್ ದಿಸ್ ಬ್ಯಾಟಲ್ ಅಂತ ದೇ ವರ್ ಫೈಟಿಂಗ್ ದಟ್ ಬ್ಯಾಟಲ್. ಪ್ರಿಯರೇ, ಆ ಒಂದು ಮನೋಭಾವ ಇವತ್ತು ನಮಗೆ ಇದೆನಾ? ಇಲ್ಲಿ ಹೆಜ್ಕಿಯನಿಗೆ ಪ್ರವಾದಿ ಬಂದು ಹೇಳ್ತಾನೇನೆಂದರೆ, ಇಟ್ ಈಸ್ ಓವರ್, ನಿನ್ನ ಕತೆ ಮುಗೀತು. ಬಟ್ as a man thinketh in his heart, so is he. What did Hezekiah think? He thought that I am not going to die. ನಾನು ಸಾಯುವುದಿಲ್ಲ, ನಾನು ಜೀವಿಸ್ತೇನೆ, I will live. ಅದಕ್ಕೆ ಅವನು ಏನು ಮಾಡಿದ? He didn't accept what Isaiah said, though he was a prophet of God, though the word that came to Hezekiah was from God. ದೇವರಿಂದನೇ ಅವನಿಗೆ ಆ ಮಾತು ಬಂದಿದ್ರು ಸಹ he didn't accept it. He said, no, I will fight, I will cry out to God. My God has to heal me. ಇವತ್ತು ಆ ಡಿಟರ್ಮಿನೇಷನ್ ನಮ್ಮಲ್ಲಿದೆನಾ ಪ್ರಿಯರೇ? ಒಂದು ಸ್ವಲ್ಪ ಸಂಗತಿ ಆದ ತಕ್ಷಣ ನಾವೇನು ಮಾಡ್ತೇವೆ ಅಂದರೆ, ನಾವು ಬಿಟ್ಟು ಕೊಡ್ತೇವೆ. ನಮಗೆ ಬೇಜಾರಾಗುತ್ತೆ, ನಾವು ನಿರಾಶೆ ಆಗುತ್ತೆ. ವಿ ಗೋ ಅಲಾಂಗ್ ವಿತ್ ದ ಫ್ಲೋ. ಎಲ್ಲರೂ ಹೇಗೆ ಹೋಗ್ತಾರೆ ಹಾಗೆ ನಾವು ಸಹ ಹೋಗ್ತೇವೆ. ನಾವು ಎಲ್ಲವನ್ನೂ ಬಿಟ್ಟು ಕೊಡ್ತೇವೆ. ನಾವು ನಿರಾಶರಾಗಿರ್ತೇವೆ ಪ್ರಿಯರೇ. ದೇವರ ವಾಕ್ಯ ಸಜೀವಾದ ವಾಕ್ಯ, ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ. ದೇವರ ಅಭಿಷೇಕ್ತಾದ ಪ್ರವಾದಿ ಬಾಯಿಂದ ಬಂದ ಮಾತನ್ನು ಸಹ ಇವನು ಸ್ವೀಕಾರ ಮಾಡುವುದಿಲ್ಲ. ಐ ರಿಯಲಿ ಅಡ್ಮೈರ್ ಆ್ಯಂಡ್ ಐ ಸಲ್ಯೂಟ್ ಹಿಸ್ ಫೇತ್. ಯಾಕೆಂದರೆ ಅಂಥ ಒಂದು ಡಿಟರ್ಮಿನೇಷನ್ ಇನ್ ಹಿಸ್ ಹಾರ್ಟ್ ವಾಸ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಡೆತ್. ಆರ್ ವಿ ರೆಡಿ ಟು ಫೈಟ್ ಲೈಕ್ ದ್ಯಾಟ್? ಇವಾಗ ನಾವಿರುವ ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತಿದೆ, ಯಾವಾಗ ಏನಾಗುತ್ತೆ, ಯಾವಾಗ ಯಾರಿಗೆ ಯಾವ ವೈರಸ್ ಆಗುತ್ತೆ, ಯಾವಾಗ ಯಾರ ಹೆಲ್ತ್ ಇಶ್ಯೂಸ್ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಆರ್ ವಿ ಡಿಟರ್ಮೈನ್ಡ್ ಟು ಸೇ 1,000 may fall at my left and 10,000 at my right, but no harm shall come near me? ನಾವು ಹಾಗೆ ಹೇಳಲಿಕ್ಕೆ ನಮಗೆ ಪೂರ್ಣ ಹೃದಯದಿಂದ ನಾವು ಹೇಳ್ತೇವ, ಅಥವಾ ನಾವು ಹೇಳ್ತೇವ ಪರಾತ್ಪರನವನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೇವಲ್ಲ, ಯಾವ ಕೇಡು ನನಗೆ ಸಂಭವಿಸುವುದು ಅಂತ ನಾವು ಹೇಳಲಿಕ್ಕೆ ನಾವು ರೆಡಿ ಇದ್ದೇವೆ. ಪ್ರಿಯರೇ, ಆ ದಿನ ಪಸ್ಕದ ಹಬ್ಬದ ಕುರಿದ ರಕ್ತವನ್ನು ಅವರ ಮನೆ ಮೇಲೆ ಹಚ್ಚಿದ ಮೇಲೆ, ಅವ್ರದ್ದು ಮನೆಯ ಡೋರ್ ಪೋಸ್ಟ್ ಮೇಲೆ ಹಚ್ಚಿದಾಗ ನಾವು ನೋಡ್ತೇವೆ, ಮರಣದ ದುರಾತ್ಮ ಅವರ ಮನೆ ಒಳಗೆ ಬಂದಿಲ್ಲ. ಬಟ್ ದ ಸ್ಪಿರಿಟ್ ಆಫ್ ಡೆತ್, ದ ಏಂಜಲ್ ಆಫ್ ಡೆತ್
past whenever he saw the blood of the lamb on the doorpost. ಇವತ್ತು ಯೇಸು ಸ್ವಾಮಿಯ ರಕ್ತ ನಿಮ್ಮ ಮೇಲೆ ನನ್ನ ಮೇಲೆ ಇದೆ, ನಮ್ಮ ಡೋರ್ ಪೋಸ್ಟ್ ಮೇಲೆ ಅಂತಲ್ಲ, ನಮಗೆ ಇರುವ ಪ್ರತಿಯೊಂದು ಸಂಗತಿ ಮೇಲೆ ಇದೆ. ಬಟ್ ಆರ್ ವಿ ಡಿಟರ್ಮೈನ್ಡ್, ಆರ್ ವಿ steadfast, are we sure in our heart, and do we say that no disaster may come near my house? ನಾವು ಹಾಗೆ ಹೇಳ್ತೇವೆ ಪ್ರಿಯರೇ, or do we go with the flow? ಇಲ್ಲಿ ಅರಸನದ ಹೆಜಿಕಿಯ ಇಷ್ಟೊಂದು ಅವನಿಗೆ ದೃಢವಾದ ಒಂದು ನಂಬಿಕೆ, ದೃಢವಾದ ಒಂದು ಡಿಸಿಷನ್, ಒಂದು ಡಿಟರ್ಮಿನೇಷನ್ ಏನೆಂದರೆ ಐ ವಿಲ್ ನಾಟ್ ಡೈ. ಏನಾಯಿತು ಮುಂದಿನ ವಚನದಲ್ಲಿ ನಾವು ನೋಡ್ಕೊಳ್ಳೋ, ವಾಟ್ ಹ್ಯಾಪೆಂಡ್ 5ನೇ ವಚನದಲ್ಲಿ ನಾನು ಓದ್ತೇವೆ ಅಂದರೆ ಟರ್ನ್ 4ನೇ ವಚನದಿಂದ ಓದುವ. ಆ್ಯಂಡ್ ಇಟ್ ಕೇಮ್ ಟು ಪಾಸ್ afore Isaiah was gone out into the middle court that the word of the Lord came to him saying, turn again and tell Hezekiah, the captain of my people, thus saith the Lord, the God of David thy father, I have heard thy prayer, I have seen thy tears, behold I will heal thee. On the 3rd day thou shalt go up and up unto the house of the Lord. It's an awesome ವಂಡರ್ಫುಲ್ ಮಿರಕಲ್. ಇಲ್ಲಿ ಪ್ರಿಯರೇ ನಾವು ನೋಡ್ತೇವೆ ಏನಾಯಿತು, ದೇವರ ಮಾತು ಬಿದ್ದು ಹೋಗುವುದಿಲ್ಲ. ಭೂಮಿ ಆಕಾಶ ಅಳೆದು ಹೋದ್ರು ಆತನು ಮಾಡಿದ ಮಾತಲ್ಲಿ ಒಂದೂ ಬಿದ್ದು ಹೋಗುವುದಿಲ್ಲ. ದ ವರ್ಡ್ ಆಫ್ ದ ಲಾರ್ಡ್ ವಿಲ್ ನೆವರ್ ರಿಟರ್ನ್ ಬ್ಯಾಕ್ ವಾಯ್ಡ್ ವಿದೌಟ್ ಫುಲ್ಫಿಲ್ಲಿಂಗ್ ದ ಪರ್ಪಸ್ ದಟ್ ಇಟ್ ಹ್ಯಾಸ್ ಗಾನ್ ಔಟ್ ಫಾರ್ ಅಂತ ದೇವರ ವಾಕ್ಯದಲ್ಲಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುತ್ತೆ. Isaiah chapter 55 verse 11 it says that the word of the Lord which goes out will never return back void. What happened here? It is what Hezekiah thought in his mind. It is what Hezekiah determined in his heart. It is what Hezekiah prayed unto the Lord and said, Lord, I don't accept this death that has come to me. ಪ್ರಿಯರೇ, at this hour we have to fight like Hezekiah. ಈ ಒಂದು ಸಮಯದಲ್ಲಿ ನಮ್ಮ ಸುತ್ತಲೂ ಏನೇನೋ ವಿಷಯ ಕೇಳ್ತವೆ, ಏನೇನೋ ಸಂಗತಿಗಳು ನಾವು ಕೇಳ್ತವೆ. ಕೆಲವು ಸರ್ತೆ ಭಯ ಆಗುತ್ತೆ. ನಿನ್ನೆನೆ ನಾನು ಪಾಸ್ಟರ್ಗೆ ಹೇಳ್ತಾ ಇದ್ದೆ, ಈ ಎಲ್ಲ ವಿಷಯ ಕೇಳಾಗ ಎಷ್ಟೋ ಒಂಥರ ಭಯ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ಲಿ ಸ್ಪಿರಿಟ್ ಆಫ್ ಗಾಡ್ ಸೆಡ್, ದಿಸ್ ಇಸ್ ನಾಟ್ ಫಾರ್ ಅಸ್. ಇದು ನಮಗೋಸ್ಕರ ಅಲ್ಲ. ದೇವರು ನಮ್ಮನ್ನು ತನ್ನ ಕಣ್ಣು ಗುಡ್ಡೆ ಅಂತ ಇಟ್ಕೊಳ್ತಾರೆ. ನಮ್ಮ ಗುಡಾರದ ಸಮೀಪಕ್ಕೂ ಯಾವ ಕೇಡು ಬರದಂಗೆ ದೇವರು ಕಾಯ್ತಾರೆ. ತನ್ನ ದೂತರನ್ನು ನಮ್ಮ ಕಾಲು ಕಲ್ಲಿಗೆ ತಗಲದಂಗೆ ತನ್ನ ದೂತರನ್ನು ಬಿಡುಗಡೆ ಮಾಡ್ತಾರಂತ ದೇವರ ವಾಕ್ಯ ಹೇಳ್ತೇವಲ್ಲ. ಲೆಟ್ ಅಸ್ ಟ್ರಸ್ಟ್ ದ ವರ್ಡ್ ಆಫ್ ಗಾಡ್. ಇವನ್ ಆಸ್ Hezekiah turned to the wall and prayed and cried and said, Lord, I do not accept what you have said. You have to change, Lord. You have to give me long life. You have to heal me. Why not we pray like that? ಯಾಕೆ ನಾವು ಹೆಜೆಕಾಯ ಥರ ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸಲ್ಲಿ ನಾವು ಡಿಟರ್ಮೈನ್ ಮಾಡೋ ಅಂದರೆ ಐ ವಿಲ್ ಲೀವ್ ಫಾರ್ ದ ಗ್ಲೋರಿ ಆಫ್ ಗಾಡ್. ನಾನು ನಂಬ್ತೇವೆ, ಆ್ಯಸ್ ಅ ಮ್ಯಾನ್ ಥಿಂಕಿತ್ ಇನ್ ಹಿಸ್ ಹಾರ್ಟ್ ಸೋ ಈಸಿ. ದೇವರ ವಾಕ್ಯ ಹೇಳಿದಂಗೆ ಹಾಗೇ ನಮಗೆ ಆಗಲಿ ಅಂತ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ನಿಮ್ಮ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಆ್ಯಸ್ ಅ ಮ್ಯಾನ್ ಥಿಂಕಿತ್ ಇನ್ ಹಿಸ್ ಹಾರ್ಟ್ ಸೋ ಈಸಿ. ಸ್ವಾಮಿ, ನಾವು ನೋಡ್ತೇವೆ ಕರ್ತನೆ, ನಾವು ನಮ್ಮ ಮನಸ್ಸಲ್ಲಿ ಏನನ್ನೂ ಆಲೋಚನೆ ಮಾಡ್ತೇವೋ, ಏನನ್ನೂ ಯೋಚನೆ ಮಾಡ್ತೇವೋ ಹಾಗೇ ನಮಗೆ ಆಗುತ್ತೆ ಸ್ವಾಮಿ. ಹಾಗೇ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೇವೆ. ಅದಕ್ಕೆ ಪ್ರಿಯರೇ, ಇವತ್ತು ಪ್ರಾರ್ಥಿಸ್ತಾನೆ ಸ್ವಾಮಿ, ಈ ಒಂದು ಕಠಿಣ ದಿನವನ್ನು ನಾವು ದಾಟಿ ಹೋಗುವಾಗ ಸ್ವಾಮಿ, ಹೆಜೆಕಾಯ ಹೇಗೆ ಕರ್ತನೆ ಅವನ ವಿಷಯದಲ್ಲಿ ಮರಣ ಬಂತು ಅಂತ ಹೇಳಿದ್ರು ಸಹ ಅವನದನ್ನು ಎಕ್ಸೆಪ್ಟ್ ಮಾಡದೆ ಸ್ವಾಮಿ, ಅವನ ಹೃದಯದ ಆಸೆ ನಾನು ಇನ್ನೂ ಬದುಕ್ತಾನೆ, ನಾನು ಇನ್ನೂ ಜೀವಿಸ್ತಾನೆ ಅಂತ ಹೇಳಿದ್ದು ಹಾಗೇ ಅವನಿಗೆ ಆದಂಗೆ ಸ್ವಾಮಿ ನಮಗೂ ಆಗಲಿ ಸ್ವಾಮಿ. ಈ ಸಮಯದಲ್ಲಿ ಈ ಪ್ರೋಗ್ರಾಮ್ ನೋಡೋರು ಅನೇಕರು ಸ್ವಾಮಿ ಒಂದು ಭಯದಲ್ಲಿ ಇರ್ಬೋದು, ಒಂದು ದುಗುಡದಲ್ಲಿ ಇರ್ಬೋದು. ಅಯ್ಯೋ ನಮಗೆ ರೋಗ ಬಂದರೆ ಹೇಗೆ, ಅಯ್ಯೋ ನಮಗೆ ಈ ಪ್ರಾಬ್ಲಮ್ ಬಂದರೆ ಹೇಗೆ, ಅಯ್ಯೋ ನಮಗೆ ಇದ್ದದ್ದೆಲ್ಲ ಕಳ್ಕೊಂಡ್ರೆ ಹೇಗೆ, ಅಯ್ಯೋ ನಾವು ನಮ್ಮ ಪ್ರೀತಿ ಮಾಡೋ ಜನರನ್ನು ನಾವು ಕಳ್ಕೊಂಡ್ರೆ ಹೇಗೆ. ಸ್ವಾಮಿ, ಈ ವಿಷಯ ನಮಗೆ ದುಗುಡ ತರದೇ ಇದ್ಕೊಂಡು ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ನಾವು ದೃಢವಾಗಿ ನಿಲ್ತು ಕರ್ತನೆ, ನಮ್ಮ ಮನಸ್ಸಲ್ಲಿ ನಾವು ದೃಢವಾಗಿ ನಿಲ್ತು ನಮಗೆ ಯಾವ ಕೇಡು ಬರೋದಿಲ್ಲ. ನಮ್ಮ ಒಂದು 10,000 may fall at my left and 1,000 may fall at my left and 10,000 at my right, but no harm shall come nigh me ಅಂತ ನಾವು ಹೀಗೆ ಆಲೋಚನೆ ಮಾಡಿಕೊಂಡು ನಮ್ಮ ದೇವರು ನಮ್ಮ ಒಳ್ಳೆ ಕುರುಬರು ನಮಗೆ ಕೊರತೆ ಪಡೆನು ಅಂತ ಹೇಳಿದ್ದಾರೆ. ಈ ಒಂದು ಆಲೋಚನೆ ನಮ್ಮ ಹೃದಯದಲ್ಲಿ ದೃಢವಾಗಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನಪ್ಪ. ಎಲ್ಲರ ಮೇಲೆ ಬಂದ ಭಯದ ದುರಾತ್ಮವನ್ನು, ಚಿಂತೆಯ ದುರಾತ್ಮವನ್ನು ಸ್ವಾಮಿ ಯೇಸು ನಾಮದಲ್ಲಿ ನಾವು ಬಂಧಿಸ್ತೇವೆ. ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ, ನಿಮ್ಮ ವಾಕ್ಯವನ್ನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.